ಇವಾಗ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಪುದೀನ ಚಟ್ನಿ ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಫ್ರೆಶ್ ಆಗಿರ್ತಕ್ಕಂಥ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಪುದೀನ ಚಟ್ನಿ ಮಾಡ್ತೀವಲ್ಲ, ಅದಕ್ಕೆ ಜಾಸ್ತಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಹಸಿರಾಗಿರುತ್ತೆ. ಒಂದು ಸ್ವಲ್ಪ ನೀವು ಕೂಡ ಚಟ್ನಿ ಮಾಡಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನೇ ಹಾಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪನ್ನು ಇವಾಗ ಎರಡನ್ನು ತೊಳ್ಕೊತೀನಿ. ಇವಾಗ ಇಲ್ಲಿ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದೆರಡು ಸತಿ ನಾನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಈ ಕೊತ್ತಂಬರಿ ಸೊಪ್ಪಿದೆಲ್ಲ ಇದು ಎಳೆದಾಗಿದೆ, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಬಿರುಸಾಗಿದ್ದರೆ ಅದು ಸ್ವಲ್ಪ ತೆಗೆದುಬಿಡಿ, ಎಳೆದಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಪುದೀನ ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇವಾಗ ಇದನ್ನೆಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಇದು ಖಾರ ಇದೆ, ಅದಕ್ಕೋಸ್ಕರ. ಖಾರ ಇಲ್ಲ ಅಂತಂದರೆ ನೀವು ಮೆಣಸಿಕಾಯನ್ನ ಜಾಸ್ತಿ ಹಾಕೋಬೋದು, ಸ್ಪೈಸಿ ಬೇಕಂದ್ರೂ ಜಾಸ್ತಿ ಹಾಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಅದಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿಕಾಯನ್ನ ಸೇರಿಸ್ಕೋಬೋದು. ಮತ್ತಿಲ್ಲಿ ಒಂದು 3 ಪೀಸಷ್ಟು ಶುಂಠಿಯನ್ನು ಹಾಕೋತಾ ಇದ್ದೀನಿ. ಈ ಸ್ಮಾಲ್ ಸ್ಪೂನಿಂದ ಅದಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಅದೇ ಸ್ಪೂನ್ದಿಂದ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಈ ಜೀರಿಗೆ ಪುಡಿಯನ್ನು ಫ್ರೈ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಅದೇ ಸ್ಪೂನ್ ಅಳತೆಯಿಂದ 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಅಂತದ್ದು. ಪಾನಿಪುರಿ ತಿನ್ನಬೇಕಾದ್ರೆ, ನಾವು ಚಾಟ್ ಮಸಾಲ ತಿನ್ನಬೇಕಾದ್ರೆ ಯೂಸ್ ಮಾಡಿದ್ವಲ್ಲ ಚಟ್ನಿ, ಆ ರೀತಿ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಮತ್ತು ಲಾಸ್ಟಿಗೆ ಒಂದು ಅರ್ಧ ನಿಂಬೆ ರಸನ ಹಾಕೋತಾ ಇದ್ದೀನಿ. ಮತ್ತು ಇನ್ನೂ ಬೇಕಂತಂದರೆ ಈ ಜಾಗದಲ್ಲಿ ನೀವು ಶೇಂಗಾ ಹಾಕೋಬೋದು, ಇಲ್ಲ ಅಂತಂದರೆ ಶೇಂಗಾದ ಬದಲಾಗಿ ಪುಟಾಣಿ ಹಾಕೋಬೋದು. ಅದು ಕೂಡ ಸಮೋಸ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಗೆ ಹಾಕಬೇಕಂತಂದ್ರೂ ಯೂಸ್ ಮಾಡ್ಕೋಬೋದು ಹಾಕ್ಕೊಂಡು. ಮತ್ತು ಇಲ್ಲಿ ಲಾಸ್ಟಿಗೆ ನಾನಿಲ್ಲಿ ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕೋದ್ರಿಂದ ಈ ಪುದೀನ ಚಟ್ನಿ ಹಸಿರು ಗ್ರೀನ್ ಆಗಿರುತ್ತೆ, ಅದಕ್ಕೋಸ್ಕರ ಈ ಒಂದು 4 ರಿಂದ 5 ಐಸ್ ಕ್ಯೂಬನ್ನು ಸೇರಿಸ್ಕೋತಾ ಇದ್ದೀನಿ. ಇವಾಗ ನಾವು ನೀರು ಹಾಕ್ದೇನೆ ಸ್ಟಾರ್ಟಿಂಗ್ ಹಾಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಪುದೀನ ಚಟ್ನಿ ರೆಡಿ ಆಗಿದೆ. ಇಲ್ಲಿ ನಾನು ನೀರು ಹಾಕ್ಕೊಂಡಿಲ್ಲ, ಒಂದು 5 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದಿಲ್ಲ, ಅದು ಕರೆಕ್ಟು ಕನ್ಸಿಸ್ಟೆನ್ಸಿ ಆಗಿದೆ. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಲಿಕ್ವಿಡ್ ಬೇಕು ಅಂತಂದರೆ ನೀವು ನೀರನ್ನು ಸೇರಿಸ್ಕೋಬೋದು, ಬಟ್ ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಪುದೀನ ಚಟ್ನಿ ಎಷ್ಟು ಗ್ರೀನ್ ಆಗಿದೆ ಅಂತ. ಇದೇ ರೀತಿ ನಿಮಗೂ ಗ್ರೀನ್ ಚಟ್ನಿ ಬರಬೇಕಂತಂದರೆ ನೀವು ಖಂಡಿತವಾಗ್ಲೂ ಐಸ್ ಕ್ಯೂಬನ್ನು ಹಾಕ್ಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಪುದೀನ ಚಟ್ನಿ ರೆಡಿಯಾಗಿದೆ. ಈ ಒಂದು ಪುದೀನ ಚಟ್ನಿಯನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ಫ್ರೀಜರ್ ಇರ್ತಲ್ಲ ಅಲ್ಲಿ ನೀವು ಇಟ್ಕೊಂಡ್ರೆ 3 ರಿಂದ 4 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿದು ಕೆಡೋದಿಲ್ಲ. ಆಮೇಲೆ ಇದು ಸಮೋಸ, ಆಮೇಲೆ ಪರೋಟ, ಏನೇ ನೀವು ಚಾಟ್ ಮಸಾಲ ಏನೇ ಬೇಕಾದರೂ ಮಾಡಿದ್ರು ಇದನ್ನು ನೀವು ಚಟ್ನಿಯನ್ನು ಯೂಸ್ ಮಾಡ್ಕೋಬೋದು. ಈ ಚಟ್ನಿ ನಿಮಗೆ ಸ್ಪೈಸಿ ಅಂತ ಅನಿಸಿದರೆ ಅದು ಏನೇ ನೀವು ಐಟಮ್ಸ್ ಮಾಡಬೇಕಂದ್ರೆ ಅವಾಗಿನೂ ಸ್ವಲ್ಪ ನೀವು ಸಕ್ಕರೆಯನ್ನು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.